ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ವಿಶ್ವವಸುನಾಮ ಸಂವತ್ಸರೆ ಜುಲೈ 2025ರಲ್ಲಿ ಮಕರ ರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾದ ಮಕರ ರಾಶಿಯ ಮಿತ್ರರೇ, ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ 1, 2ನೇ ಪಾದಗಳಲ್ಲಿ ಜನಿಸಿದ ನಿಮ್ಮನ್ನು ಮಕರ ರಾಶಿಯವರೆಂದು ಪರಿಗಣಿಸಲಾಗುತ್ತದೆ. ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯ ಗ್ರಹ ಸ್ಥಿತಿ ಅಂದರೆ ರವಿ ಗ್ರಹ ಜುಲೈ 16ರವರೆಗೆ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ, ಕುಜ ಜುಲೈ 26ರವರೆಗೆ ಸಿಂಹ ರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ, ಬುಧ ಕರ್ಕಾಟಕ ರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಶುಕ್ರನು ಜುಲೈ 24ರವರೆಗೆ ವೃಷಭ ರಾಶಿಯಲ್ಲಿದ್ದು 24ರ ನಂತರ ಮಿಥುನ ರಾಶಿಗೆ ಪ್ರವೇಶ, ಶನಿ ಮೀನ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿರುತ್ತದೆ. ಗೋಚಾರ ಗ್ರಹ ಸ್ಥಿತಿಯನ್ನು ಆಧರಿಸಿ ಈ ತಿಂಗಳು ಮಕರ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಕಾಲ. ವ್ಯಾಪಾರ, ಉದ್ಯೋಗ, ವಿದ್ಯೆ ಹೀಗೆ ಅನೇಕ ವಿಚಾರಗಳಲ್ಲಿ ಶುಭದಾಯಕವಾದಂತಹ ಕಾಲ ಅಂತ ಹೇಳ್ಬೋದು ಈ ಜುಲೈ ಮಾಸ. ಮಕರ ರಾಶಿಯವರಿಗೆ ಬುಧ ಗ್ರಹ ಭಾಗ್ಯಾಧಿಪತಿ. ಈ ಸಮಯ ಭಾಗ್ಯಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವಿದ್ಯಾಕಾರಕನಾದ ಬುಧ ಈ ಸಮಯ ಮುಖ್ಯವಾಗಿ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಗಳಾಗುತ್ತವೆ. ಎಂತಹ ಪರೀಕ್ಷೆಗಳೇ ಇರಬಹುದು, ಸಾಮಾನ್ಯ ಪರೀಕ್ಷೆಗಳಿರಲಿ, ಕಾಂಪಿಟೇಟಿವ್ ಪರೀಕ್ಷೆಗಳಿರಲಿ, ವಿದ್ಯಾರ್ಥಿಗಳಿಗೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಸಮಯ. ಈ ತಿಂಗಳು ಈ ಮಕರ ರಾಶಿಯವರು ಅನೇಕ ರೀತಿಯ ದೂರ ಪ್ರಯಾಣಗಳು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ. ಮಕರ ರಾಶಿಯವರು ಹೆಚ್ಚಿನ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ. ವಿದ್ಯೆಯ ಪರವಾಗಿರಬಹುದು, ವ್ಯಾಪಾರ ಪರವಾಗಿ ಅಥವಾ ಪ್ರವಾಸಕ್ಕಾಗಿ, ಹೀಗೆ ಮಕರ ರಾಶಿಯವರು ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ವಿಶೇಷವಾಗಿ ಈ ತಿಂಗಳು ಮಕರ ರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಬಹಳ ಲಾಭದಾಯಕವಾದಂತಹ ಸಮಯ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮಕರ ರಾಶಿಯವರೇ ಪ್ರೈವೇಟ್ ಸೆಕ್ಟರ್ ಆಗಲಿ ಅಥವಾ ಗವರ್ನಮೆಂಟ್ ಸೆಕ್ಟರ್ ಆಗಲಿ ಉದ್ಯೋಗ ಮಾಡುವವರು ಈ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಅನುಕೂಲಗಳನ್ನು ಪಡಿತೀರಿ. ನಿಮ್ಮ ಶ್ರಮವನ್ನು ಗುರುತಿಸಿ ಉದ್ಯೋಗಗಳಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಜಾಸ್ತಿ ಆಗತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಈ ಸಮಯ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಬಹಳ ಅನುಕೂಲವಾಗಿ ನಡೆದುಕೊಳ್ತಾರೆ. ಪ್ರತಿಯೊಂದು ವಿಚಾರಗಳಲ್ಲೂ ಇವರಿಂದ ನಿಮಗೆ ಲಾಭ ಆಗುತ್ತೆ. ಈ ಸಮಯ ಉದ್ಯೋಗದಲ್ಲಿ ತಾನಾಯಿತು, ತನ್ನ ಕೆಲಸವಾಯಿತು. ಬೇರೆ ಅನಗತ್ಯ ಕೆಲಸಗಳಲ್ಲಿ ಅಥವಾ ಅನಗತ್ಯವಾದಂತಹ ವಾದಗಳಲ್ಲಿ ತಲೆ ಹಾಕಬೇಡಿ. ನಿಮ್ಮ ಉದ್ಯೋಗದ ಮೇಲೆ ಗಮನವಿಡಿ. ಇದರಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ. ಹಾಗೆ ವ್ಯಾಪಾರ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥವರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು. ನಿಮ್ಮ ಅನೇಕ ಗ್ರಾಹಕರಿಂದ ವ್ಯಾಪಾರ ಅಭಿವೃದ್ಧಿ, ಹಾಗೆ ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸಲು ಈ ಜುಲೈ ಮಾಸ ಬಹಳ ಅದ್ಭುತವಾಗಿದೆ. ಈ ಹಿಂದೆ ಕಳೆದ 4 ಮಾಸದಿಂದ ಕಂಡಿರಲಾರದಂತಹ ಶುಭ ಸಮಯ. ಈ ತಿಂಗಳು ಹೆಚ್ಚಿನ ಲಾಭವನ್ನು ಪಡಿತೀರಿ. ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹಣಕ್ಕಾಗಿ ಕೊರತೆಯೇ ಇರೋದಿಲ್ಲ. ನಿಮ್ಮ ಅಗತ್ಯಕ್ಕನುಗುಣವಾಗಿ ಸಾಕಷ್ಟು ಧನಲಾಭ ಇದೆ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಮಯಕ್ಕೆ ಸರಿಯಾಗಿ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಹಾಗೆ ಈ ಸಮಯ ವಸ್ತು, ವಾಹನ, ಭೂಮಿ ಖರೀದಿಗೆ ಶುಭ ಸಮಯ. ಮಕರ ರಾಶಿಯವರೇ
ಆಷಾಢ ಮಾಸ ಎಂದು ಆಲೋಚಿಸಬೇಡಿ. ಈ ಜುಲೈ ತಿಂಗಳಲ್ಲಿ ಭೂಮಿ ಖರೀದಿಗೆ, ವಾಹನ ಖರೀದಿಗೆ ಮಕರ ರಾಶಿಯವರಿಗೆ ಶುಭ ಕಾಲ. ಯಾವುದೇ ರೀತಿಯ ಚಿಂತೆ ಬೇಡ. ಈ ಸಮಯ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಜಯ ನಿಮ್ಮದಾಗುತ್ತೆ. ಜುಲೈ ಮಾಸದ 3ನೇ ವಾರದಲ್ಲಿ ನೀವು ಊಹಿಸದೇ ಇರತಕ್ಕಂತಹ ರೀತಿಯಲ್ಲಿ ಹೆಚ್ಚಿನ ಹಣ ಕಾಣಲಿದ್ದೀರಿ. ಮಕರ ರಾಶಿಯವರಿಗೆ ವಿಶೇಷವಾದ ಧನಲಾಭ ಈ ಜುಲೈ ಮಾಸದಲ್ಲಿ ಕಾಣಲಿದೆ. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಅಥವಾ ಯಾವುದೇ ರೀತಿಯ ಹಣವನ್ನು ಇನ್ವೆಸ್ಟ್ ಮಾಡಲು ಮಕರ ರಾಶಿಯವರಿಗೆ ಜುಲೈ 3ನೇ ವಾರ ಶುಭ ಸಮಯ ಆಗಿರ್ತದೆ. ಹಾಗೆ ಕುಟುಂಬ ವಿಚಾರವೆಂದರೆ ಈ ಸಮಯ ಕುಟುಂಬ ಸದಸ್ಯರ ಪ್ರೀತಿ ಗೌರವವನ್ನು ಪಡೆಯಲಿದ್ದೀರಿ. ವಿವಾಹಿತ ಮಕರ ರಾಶಿಯವರಿಗೆ ಬಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ದೊರೆಯಲಿದೆ. ಮಕರ ರಾಶಿಯ ವಧುವರರ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಜುಲೈ 3ನೇ ವಾರದ ನಂತರ ವಿವಾಹದ ಸಂಬಂಧಗಳು ನಿಶ್ಚಯವಾಗುವಂತಹ ಹೆಚ್ಚಿನ ಅವಕಾಶಗಳಿವೆ. ಈ ಜುಲೈ ಮಾಸದಲ್ಲಿ ಮಕರ ರಾಶಿಯವರಿಗೆ ಪ್ರೀತಿ ಪ್ರೇಮ ವಿಚಾರವೂ ಸಹ ಬಹಳ ಉತ್ತಮವಾಗಿದೆ. ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಪ್ರೇಮ ಜೀವನವೂ ನಡೆಯಲಿದೆ. ಹಾಗೆ ಈ ತಿಂಗಳು ಮಕರ ರಾಶಿಯ ಆರೋಗ್ಯ ವಿಚಾರ ಎಂದರೆ ಚರ್ಮವ್ಯಾಧಿ ಅಥವಾ ರಕ್ತದೊತ್ತಡ ವಿಚಾರಗಳಲ್ಲಿ ಎಚ್ಚರಿಕೆ ಬಹಳ ಅಗತ್ಯವಾಗಿ ನೋಡ್ಕೊಳ್ಬೇಕು. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಉಳಿದಂತೆ ಎಲ್ಲವೂ ಶುಭವಾಗಲಿದೆ ನಿಮಗೆ. ಮಕರ ರಾಶಿಯ ಮಿತ್ರರೇ, ಮಕರ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.